ಈ ದಾವಣಗೆರೆಯ ಬೈ ಎಲೆಕ್ಷನ್ ಗೊಂದಲ ಈಗ ಬಗೆಹರಿದಿದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಫಿಕ್ಸ್ ಅಂತ ಅನ್ಲಾಗ್ತಿದೆ. ಸಮರ್ಥ ಮೊದಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇದರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ರು. ಏನಾಗುತ್ತೆ ದಾವಣಗೆರೆಯ ಬೈ ಎಲೆಕ್ಷನ್ ಟಿಕೆಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಈಗ ಬೈ ಎಲೆಕ್ಷನ್ ಗೊಂದಲ ಬಗೆಹರಿದಿದೆ. ಶಾಮನೂರು ಅವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಫಿಕ್ಸ್ ಮಾಡಿರುವಂತದ್ದು. ಸಮರ್ಥ ಶಾಮನೂರು ಹಾಗೆ ಎಸ್ ಮಲ್ಲಿಕಾರ್ಜುನ ಮಗ ಅವರು ಸಿಎಂ ಹಾಗೆ ಡಿಸಿಎಂ ಹಾಗೂ ಸುರ್ಜೇವಾಲಾ ಸಂಧಾನ ಯಶಸ್ವಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಬಲ್ಲ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿರುವಂತದ್ದು. ಫೈನಲಿ ಅಂತೂ ಇಂತೂ ಸಮರ್ಥ ಶಾಮನೂರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಮಣೆ ಹಾಕ್ತಾರಾ, ಮತ್ತೊಂದು ಕಡೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಬಲ್ಲ ಮೂಲಗಳ ಪ್ರಕಾರವಾಗಿ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರ್ಗೆ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಮರ್ಥ ಶಾಮನೂರು ಜೊತೆಯಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರ ಅಸಮಾಧಾನ ಕೂಡ ಅಲ್ಲಿ ಉದ್ಭವ ಆಗಿತ್ತು. ಅದನ್ನ ಯಾವ ರೀತಿ ಸರಿಪಡಿಸ್ತಾರೆ, ಆ ಗೊಂದಲವನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಆಯಿತು. ಅದು ಕೂಡ ಈಗ ಶಮನ ಆಗಿದೆ. ಸುರ್ಜೇವಾಲಾ ಎಂಟ್ರಿ ಆದ ನಂತರದಲ್ಲಿ ಸಂಧಾನ ಸಭೆಗಳನ್ನ ನಡೆಸಿದ್ರು. ಮುಸ್ಲಿಂ ನಾಯಕರ ಜೊತೆಗೆ ಸಂಧಾನ ಸಭೆಯನ್ನ ನಡೆಸಿದ್ರು. ಆ ಸಂಧಾನ ಸಭೆ ಸಫಲ ಆಗಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದ್ರು. ಈ ಮೀಟಿಂಗ್ ಬಳಿಕ ಸಂಧಾನ ಸಫಲ ಆಗಿರೋದು. ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಅದರ ಬಳಿಕ ಸಂಧಾನ ಸಕ್ಸಸ್ ಆಗಿದೆ. ಸಮರ್ಥ ಶಾಮನೂರಿಗೆ ಹಾಗಾದ್ರೆ ಟಿಕೆಟ್ ಫೈನಲ್ಲ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರೋದು. ಒಂದ್ ಕಡೆಯಲ್ಲಿ ನೋಡಿದ್ರೆ 90% ಅಥವಾ 99% ಫೈನಲ್ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಮಾತುಕತೆಗಳು ಕೂಡ ಮುಗ್ದಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕೂಡ ಆಗಿರೋದ್ರಿಂದ ಮತ್ತೊಮ್ಮೆ ಬಿ ಫಾರಂ ಸಿಕ್ಕ ನಂತರದಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಕೂಡ ಮಾಡಬಹುದು. ಈಗಾಗಲೇ ಸಮರ್ಥ ಶಾಮನೂರು ಹೇಳಿದಂತ ನಿಟ್ಟಿನಲ್ಲಿ ಸೋಮವಾರದಂದು ಅಂದ್ರೆ ನಾಳೆ ಮತ್ತೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಬಿ ಫಾರಂ ಸಿಕ್ಕ ನಂತರದಲ್ಲಿ ಅನ್ನುವಂಥದ್ದನ್ನ ಹೇಳಲಾಗಿದೆ. ಈ ದಾವಣಗೆರೆ ದಕ್ಷಿಣದಲ್ಲಿ ಇದ್ದಂಥ ಎಲ್ಲ ಗೊಂದಲಗಳು ಹಾಗಾದ್ರೆ ಬಗೆಹರಿದ್ವಾ ಅನ್ನುವಂಥ ಪ್ರಶ್ನೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಬಾಗಲಕೋಟೆಯ ಕ್ಷೇತ್ರ ಸೋಮವಾರ ಅಭ್ಯರ್ಥಿಯ ಪರ ನಾಮಪತ್ರವನ್ನ ಸಲ್ಲಿಸುತ್ತೇವೆ ಅಂತ ಹೇಳಲಾಗ್ತದೆ. ಇದು HY ಮೇಟಿ ಅವರಿಂದ ತೆರವಾಗಿದ್ದಂತಹ ಕ್ಷೇತ್ರ. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲವಿಲ್ಲ. ಮೇಟಿ ಮಕ್ಕಳನ್ನ ಕರೆದು ಸಿಎಂ ಸಭೆ ಮಾಡಿದ್ದಾರೆ. ಸೊ ಹಾಗಾಗಿ ಸೋಮವಾರ ಅಭ್ಯರ್ಥಿಯ ಪರ ನಾಮಪತ್ರವನ್ನ ಸಲ್ಲಿಸುತ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವರಿಷ್ಠರಲ್ಲಿ ಟಿಕೆಟ್ಗಾಗಿ ಯಾವುದೇ ರೀತಿ ಗೊಂದಲ ಇಲ್ಲ, ಕಾಂಗ್ರೆಸ್ ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ವಿಶ್ವಾಸವನ್ನ ಬಾಗಲಕೋಟೆಯಲ್ಲಿ ಸಚಿವ ತಿಮ್ಮಾಪುರ ಅವರು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ವರಿಷ್ಠರಲ್ಲಿ ಸದ್ಯಕ್ಕೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಎರಡೂ ಕ್ಷೇತ್ರವೂ ಕೂಡ ಕಗ್ಗಂಟಾಗಿಯೇ ಉಳಿದಿತ್ತು. ಕಾಂಗ್ರೆಸ್ನಿಂದ ನಿನ್ನೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯ ಮುಖಾಂತರವಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾರಿಗಾದ್ರೂ ಕೊಡ್ಲಿ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿದ್ರು ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಅಂದ್ರೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಮೊದಲಿನಿಂದಲೂ ಕೂಡ ಅಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಆಳ್ವಿಕೆಯನ್ನು ನಡೆಸ್ಕೊಂಡು ಬಂದಿರುವಂತಹ ಶಾಮನೂರು ಕುಟುಂಬ ಆಗಿರ್ಬೋದು, ಹಾಗೆ HY ಮೇಟಿ ಅವರಾಗಿರ್ಬೋದು, ಯಾರೇ ಟಿಕೆಟ್ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಗೊಂದಲ ಆಗಿತ್ತು. ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋಮವಾರ 23ರಂದು 12:30ರಿಂದ 2:30 ಗಂಟೆ ಒಳಗಡೆ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ನಾಮನಿರ್ದೇಶನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಲವಾರು ಕ್ಯಾಬಿನೆಟ್ ಸಚಿವರು ಬರ್ತಾ ಇದ್ದಾರೆ. ಗಿಗ್ಗಂಟು ಏನಿಲ್ಲ, ಇಲ್ಲಿ ಇಮಿಡಿಯೇಟ್ ಈಗ ಅನೌನ್ಸ್ ಆಗುತ್ತೆ. ಅದಕ್ಕಾಗಿ ಡಿಲೇ ಆಗಿದೆ, ನಾನು ಒಪ್ತೀನಿ ಅದನ್ನು. ಆದರೆ ನಾನು ಈಗಲೇ ಮಾತಾಡಿದ್ದೀನಿ, ಅದನ್ನ ನೋಡ್ಕೊತ ಕೂತ್ಕೋಬೇಡಿ, ಇದನ್ನು ಅನೌನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅನೌನ್ಸ್ ಆಗುತ್ತೆ. ನಮ್ಮಲ್ಲಿ ಏನು ಕಲಹ ಇಲ್ಲ. ಸಹಜವಾಗಿ
ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ರೀತಿ ನಮ್ಮಲ್ಲಿ ಎಲೆಕ್ಷನ್ ಟಿಕೆಟ್ ಎಕ್ವಿಟಿ ಇದೆ ಇಲ್ಲ ಅಂತ ಹೇಳೋದಲ್ಲ. ಅದನ್ನು ಮುಖ್ಯಮಂತ್ರಿಗಳು ತಿಳಿಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೆ ಹೇಳ್ತಾರೆ, ನಮ್ಮ ಅಧ್ಯಕ್ಷರು ಯಾರಿಗೆ ಹೇಳ್ತಾರೆ ಅದಕ್ಕೆ ವರ್ತ ಶಾಮನೂರು ಹೇಳಿದಂಥ ನಿಟ್ಟಿನಲ್ಲಿ ಸೋಮವಾರದಂದು ಅಂದರೆ ನಾಳೆ ಮತ್ತೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಬಿ ಫಾರಂ ಸಿಕ್ಕ ನಂತರದಲ್ಲಿ ಅನ್ನುವಂಥದ್ದನ್ನ ಹೇಳಲಾಗಿದೆ. ಈ ದಾವಣಗೆರೆ ದಕ್ಷಿಣದಲ್ಲಿ ಇದ್ದಂಥ ಎಲ್ಲ ಗೊಂದಲಗಳು ಹಾಗಾದ್ರೆ ಬಗೆಹರಿದ್ವಾ ಅನ್ನುವಂಥ ಪ್ರಶ್ನೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ ಬಾಗಲಕೋಟೆಯ ಕ್ಷೇತ್ರ. ಸೋಮವಾರ ಅಭ್ಯರ್ಥಿಯ ಪರ ನಾಮಪತ್ರವನ್ನ ಸಲ್ಲಿಸ್ತೇವೆ ಅಂತ ಹೇಳಲಾಗ್ತದೆ. ಇದು HY ಮೇಟಿ ಅವರಿಂದ ತೆರವಾಗಿದ್ದಂತಹ ಕ್ಷೇತ್ರ. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಯಾವುದೇ ರೀತಿ ಗೊಂದಲವಿಲ್ಲ. ಮೇಟಿ ಮಕ್ಕಳನ್ನ ಕರೆದು ಸಿಎಂ ಸಭೆ ಮಾಡಿದ್ದಾರೆ. ಸೊ ಹಾಗಾಗಿ ಸೋಮವಾರ ಅಭ್ಯರ್ಥಿಯ ಪರ ನಾಮಪತ್ರವನ್ನ ಸಲ್ಲಿಸ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವರಿಷ್ಠರಲ್ಲಿ ಟಿಕೆಟ್ಗಾಗಿ ಯಾವುದೇ ರೀತಿ ಗೊಂದಲ ಇಲ್ಲ, ಕಾಂಗ್ರೆಸ್ ಗೆಲುವಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತ ವಿಶ್ವಾಸವನ್ನ ಬಾಗಲಕೋಟೆಯಲ್ಲಿ ಸಚಿವ ತಿಮ್ಮಾಪುರ ಅವರು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ವರಿಷ್ಠರಲ್ಲಿ ಸದ್ಯಕ್ಕೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಈ ಎರಡೂ ಕ್ಷೇತ್ರವೂ ಕೂಡ ಕಗ್ಗಂಟಾಗಿಯೇ ಉಳಿದಿತ್ತು. ಕಾಂಗ್ರೆಸ್ನಿಂದ ನಿನ್ನೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು, ಸಭೆಯನ್ನು ನಡೆಸಲಾಗಿತ್ತು. ಆ ಸಭೆಯ ಮುಖಾಂತರವಾಗಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾರಿಗಾದ್ರೂ ಕೊಡ್ಲಿ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿದ್ರೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಅಂದರೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆಯಲ್ಲಾಗಿರ್ಬೋದು, ಮೊದಲಿನಿಂದಲೂ ಕೂಡ ಅಲ್ಲಿ ಸದ್ಯದ ಮಟ್ಟಿಗೆ ಒಂದಷ್ಟು ಆಳ್ವಿಕೆಯನ್ನು ನಡೆಸ್ಕೊಂಡು ಬಂದಿರುವಂಥ ಶಾಮನೂರು ಕುಟುಂಬ ಆಗಿರ್ಬೋದು, ಹಾಗೆ HY ಮೇಟಿ ಅವರಾಗಿರ್ಬೋದು, ಯಾರೇ ಟಿಕೆಟ್ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಗೊಂದಲ ಆಗಿತ್ತು. ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋಮವಾರ 23ರಂದು 12:30ರಿಂದ 2:30 ಗಂಟೆ ಒಳಗಡೆ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ನಾಮನಿರ್ದೇಶನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಲವಾರು ಕ್ಯಾಬಿನೆಟ್ ಸಚಿವರು ಬರ್ತಾ ಇದ್ದಾರೆ. ಗಿಗ್ಗಂಟು ಏನಿಲ್ಲ, ಇಲ್ಲಿ ಇಮಿಡಿಯೇಟ್ ಈಗ ಅನೌನ್ಸ್ ಆಗುತ್ತೆ. ಅದಕ್ಕಾಗಿ ಡಿಲೇ ಆಗಿದೆ, ನಾನು ಒಪ್ತೀನಿ ಅದನ್ನು. ಆದರೆ ನಾನು ಈಗಲೇ ಮಾತಾಡಿದ್ದೀನಿ, ಅದನ್ನು ನೋಡ್ಕೊತ ಕೂತ್ಕೊಬೇಡಿ, ಇದನ್ನು ಅನೌನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅನೌನ್ಸ್ ಆಗುತ್ತೆ. ನಮ್ಮಲ್ಲಿ ಏನು ಕಲಹ ಇಲ್ಲ. ಸಹಜವಾಗಿ ಕಾಂಪಿಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಆ ರೀತಿ ನಮ್ಮಲ್ಲಿ ಎಲೆಕ್ಷನ್ ಟಿಕೆಟ್ ಎಕ್ವಿಟಿ ಇದೆ ಇಲ್ಲ ಅಂತ ಹೇಳೋದಲ್ಲ. ಅದನ್ನು ಮುಖ್ಯಮಂತ್ರಿಗಳು ತಿಳಿಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಾರಿಗೆ ಹೇಳ್ತಾರೆ, ನಮ್ಮ ಅಧ್ಯಕ್ಷರು